ಸಾರ್ ಭಿಕ್ಷೆ ಹಾಕಿ ಸಾರ್, ತಿನ್ 3 ದಿನ ಆಯ್ತು. ಸರ್ ಇಷ್ಟ ದಿವಸ 50 ರೂಪಾಯಿ ಹಾಕ್ತಿದ್ರಿ, ಇದೇನು ಸರ್ 10 ರೂಪಾಯಿ ಹಾಕಿದ್ದೀರಾ? ಯೋ, ಇಷ್ಟು ದಿವಸ ಆದ್ರೆ ಮದುವೆ ಆಗಿರಲಿಲ್ಲ, ನಾನು ಸಿಂಗಲ್ ಆಗಿದ್ದೆ. ಈಗ ಫ್ಯಾಮಿಲಿ ಆಗಿದೆ, ನನಗೂ ಖರ್ಚುಗಳಿರ್ತವೆ. ಅಷ್ಟೇ ಕೊಡೋದು, ಹೋಗು ಸುಮ್ಮನೆ. ವಾ, ನೀವು ಸರಿ ಬಿಡಿ, ನನ್ನ ದುಡ್ಡಲ್ಲಿ ಮೆಂಟಿ ಸಾಕಕ್ ಶುರು ಮಾಡಿದ್ದೀರಾ? ಬಾ ಗುರು, ಇಂಥವೆಲ್ಲ ಆಗ್ತವೆ, ತಲೆ ಕೆಡ್ಸ್ಕೊಬೇಡ. ನನ್ನ ಕಷ್ಟ ಏನು ಅಂತ ಹೇಳಿ ಗುರು. ತಿಂಗಳಲ್ಲಿ 10,000 ರೂಪಾಯಿ ಬ್ಯೂಟಿ ಪಾರ್ಲರ್ಗೆ ಅಂತ ಕೊಡ್ತೀನಿ. ಅದಲ್ಲದೆ ಮುಖದಲ್ಲಿರೋ ಕೂದಲು ತೆಗ್ಸೋಕ್ಕೆ 3,000 ರೂಪಾಯಿ ಇಸ್ಕೊತಾಳೆ. ನಾನು ಮನೆ ಮ್ಯಾನೇಜ್ ಹೇಗೆ ಮಾಡಲಿ ಹೇಳು ನೀನೆ? ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಮಕ್ಕದ ಮೇಲೆ ಕೂದಲು ತೆಗಿಯೋಕ್ಕೆ ಅರ್ಬನ್ ಯೋಗೋರು ಒಂದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ಬಿಟ್ಟಿದ್ದಾರೆ ಸರ್. ನಾನು ಹೆಂಡತಿನೂ ಇದನ್ನ ಯೂಸ್ ಮಾಡ್ತಾರೆ ಸರ್. ತಗೊಳ್ಳಿ, ನಿಮ್ಮ ವೈಫ್ಗೂ ಕೂಡ ಕೊಡಿ. ಎಲ್ಲಿ ಸಿಗುತ್ತೆ ಇದು? ಸರ್ ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತೆ ಸರ್ ಇದು. ಸರ್ ನಿಮ್ಗೆ ಡೈರೆಕ್ಟ್ ಲಿಂಕ್ ಬೇಕು ಅಂತಂದ್ರೆ ಕ್ವಾಟ್ಲಿ ನನ್ನ ಮಕ್ಕಳು ಪೇಜ್ ಬಯೋದಲ್ಲಿ ಇದೆ ಸರ್. ಬರಲಾ ಸರ್? ಸರ್ ನಾಳೆಯಿಂದ 50 ರೂಪಾಯಿ ಭಿಕ್ಷೆ ಹಾಕ್ತಿರಲ್ವಾ ಸರ್?